Hello, dear students. How are you all? I think all of you all fine. So let's today we are going to discuss about projectile motion. Projectile motion ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಇವತ್ತು. ಓಕೆ, ಪ್ರೊಜೆಕ್ಟೈಲ್ ಮೋಷನ್ ಅಂದ್ರೆ ಏನು? ಪ್ರೊಜೆಕ್ಟೈಲ್ ಮೋಷನ್ ಅಲ್ಲಿ ಸೊ ವೆಲಾಸಿಟಿ ಹೇಗಿರುತ್ತೆ, ಎಕ್ಸಲರೇಷನ್ ಹೇಗಿರುತ್ತೆ, ಸೊ ಆರಿಜೆಂಟಲ್ ವೆಲಾಸಿಟಿ ಇರುತ್ತೋ ಅದು ವರ್ಟಿಕಲ್ ವೆಲಾಸಿಟಿ ಇರುತ್ತೆ, ಸೊ ಅಂತಕ್ಕಂಥದ್ದನ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಮತ್ತೆ ಟ್ರಾಜೆಕ್ಟರಿ ಆಫ್ ದಿ ಪ್ರೊಜೆಕ್ಟೈಲ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ಇವತ್ತಿನ ವಿಡಿಯೋದಲ್ಲಿ ಟ್ರಾಜೆಕ್ಟರಿ ಆಫ್ ದಿ ಪ್ರೊಜೆಕ್ಟೈಲ್ ಅಂಡ್ ಇಂಟ್ರೊಡಕ್ಷನ್ ಅಬೌಟ್ ಸೊ projectile motion. First we will go for the introduction part of this projectile motion. What is projectile or what is projectile motion? Projectile ಅಂದ್ರೆ ಏನು? ಸೊ ನೀವು ಫಾರ್ ಎಕ್ಸಾಂಪಲ್ ಒಂದು ಬಾಲ್ ಅನ್ನ ಸೊ ಸ್ಪೇಸ್ಗೆ ಇಂಟು ದ ಸ್ಪೇಸ್ ಥ್ರೋನ್ ಮಾಡಿದ್ರಿ ಅಂತಂದ್ರೆ ವಿತ್ ಸಮ್ ವೆಲಾಸಿಟಿ, ಹೌ ಯು ಗೋಯಿಂಗ್ ಟು ಥ್ರೋನ್? ಸೊ ಯಾವ ರೀತಿ ಅಂತಂದ್ರೆ ಒಂದು ಬಾಲ್ ಅನ್ನ ಜಸ್ಟ್ ಯು ಕನ್ಸಿಡರ್ ಮೋಷನ್ ಇನ್ ಎ ಪ್ಲೇನ್, ಇದು 2 ಡೈಮೆನ್ಷನಲ್ ಮೋಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಪ್ರೊಜೆಕ್ಟೈಲ್ ಮೋಷನ್ ಈಸ್ ಎಕ್ಸಾಂಪಲ್, ವೆರಿ ಗುಡ್ ಎಕ್ಸಾಂಪಲ್ ಫಾರ್ 2 ಡೈಮೆನ್ಷನಲ್ ಮೋಷನ್. 2 ಡೈಮೆನ್ಷನಲ್ ಮೋಷನ್ಗೆ ಸರಿಯಾದಾಗಿರ್ತಕ್ಕಂಥ ಒಂದು ಎಕ್ಸಾಂಪಲ್ ಆಗಿರುತ್ತೆ ಅಂತಕ್ಕಂಥದ್ದು ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಓಕೆ, ಈಗ ಏನಂತಂದ್ರೆ ಸೊ 2 ಡೈಮೆನ್ಷನಲ್ ಮೋಷನ್ ಅಂದ್ರೆ ಎಕ್ಸ್ ವೈ ಪ್ಲೇನ್ ಕನ್ಸಿಡರ್ ಎಕ್ಸ್ ವೈ ಆಕ್ಸಿಸ್ ಅನ್ನ ಕನ್ಸಿಡರ್ ಮಾಡೋಣ. ಸೊ ದಟ್ ಇಸ್ ಎಕ್ಸ್ ವೈ ಪ್ಲೇನ್, ಜಸ್ಟ್ ಯು ಕನ್ಸಿಡರ್ ಎಕ್ಸ್ ಅಂಡ್ ಇಟ್ ಇಸ್ ವೈ ಆಕ್ಸಿಸ್. ನಾನೇನ್ ಮಾಡ್ತೀನಿ, ಸೊ ವಿತ್ ಸಮ್ ವೆಲಾಸಿಟಿ ಒಂದು ಬಾಲ್ ಅನ್ನ ಈಗ ಥ್ರೋನ್ ಮಾಡ್ತೀನಿ. ಥ್ರೋನ್ ಮಾಡಿದಾಗ ಹೇಗೆ ಹೋಗುತ್ತೆ, ಈಗ ಹೋಗುತ್ತೆ ಅಂಡ್ ಇಟ್ ವಿಲ್ ರೀಚ್ ಟು ಮ್ಯಾಕ್ಸಿಮಮ್ ಹೈಟ್ ಅಂಡ್ ಕಮ್ಸ್ ಬ್ಯಾಕ್ ಟು ಅರ್ತ್. ಓಕೆ, ಗ್ರೌಂಡ್ ಇಟ್ ಕಮ್ಸ್ ಬ್ಯಾಕ್ ಟು ಅರ್ತ್. ಸೊ ವೆನ್ ಇಟ್ ರೀಚಸ್ ಟು ಮ್ಯಾಕ್ಸಿಮಮ್ ಹೈಟ್. ಓಕೆ, ಸೊ ಈ ರೀತಿ ಇದ್ದಾಗ ಬಾಡಿ ಯಾವ ರೀತಿಯಲ್ಲಿ ಎಕ್ಸಲರೇಟ್ ಆಗ್ತದೆ ಅಂತ ಗೊತ್ತಿದೆ ನಿಮಗೆ. ಸೊ ಬಾಡಿ ವಿಲ್ ಎಕ್ಸಲರೇಟ್ ಸೊ ವರ್ಟಿಕಲಿ, ಸೊ ಡ್ಯೂ ಟು ಎಕ್ಸಲರೇಷನ್ ಆಫ್ ಗ್ರಾವಿಟಿ. ಡ್ಯೂ ಟು ಗ್ರಾವಿಟಿ ಇಂದ ಬಾಡಿ ಏನಾಗುತ್ತೆ, ವರ್ಟಿಕಲಿ ಎಕ್ಸಲರೇಟ್ ಆಗುತ್ತೆ. ವಾಟ್ ಅಬೌಟ್ ಆರಿಜೆಂಟಲಿ? ಸೊ ಆರಿಜೆಂಟಲ್ ಅಲ್ಲಿ ಎಕ್ಸಲರೇಷನ್ ಇರುತ್ತೋ ಅಥವಾ ಎಕ್ಸಲರೇಷನ್ ಇರೋದಿಲ್ವೋ, ಅಥವಾ ವೆಲಾಸಿಟಿ ಇರುತ್ತೋ ಅಥವಾ ವೆಲಾಸಿಟಿ ಇರೋದಿಲ್ಲೋ ಅಂತಕ್ಕಂಥದ್ದನ್ನು ನಾವು ಫಸ್ಟ್ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ಅಂಡ್ ಆಲ್ಸೋ ವಿ ಹ್ಯಾವ್ ಟು ಕನ್ಸಿಡರ್ ದಿ ಸೊ ವಾಟ್ ಇಟ್ ಈಸ್ ಟ್ರಾಜೆಕ್ಟರಿ ಆಫ್ ದಿ ಪ್ರೊಜೆಕ್ಟೈಲ್. ಟ್ರಾಜೆಕ್ಟರಿ ಮೀನ್ಸ್ ದ ಪಾತ್ ಸೊ ಟ್ರಾವೆಲ್ ಅಥವಾ ಪಾತ್ ಟ್ರೇಸ್ಡ್ ಬೈ ದಿ ಪ್ರೊಜೆಕ್ಟೈಲ್. ಪಾತ್ ಟ್ರೇಸ್ಡ್ ಬೈ ದಿ ಪ್ರೊಜೆಕ್ಟೈಲ್ ಈಸ್ ಕನ್ಸಿಡರ್ ಆಸ್ ಎ ಟ್ರಾಜೆಕ್ಟರಿ. ಓಕೆ, ಒಂದೊಂದು ಸೊ ಒನ್ ಬೈ ಅನ್ನ ಕನ್ಸಿಡರ್ ಮಾಡೋಣ. ಸೇ ಫಾರ್ ಎಕ್ಸಾಂಪಲ್ ಫಸ್ಟ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದಿ ಡಯಾಗ್ರಾಮ್ ಫಾರ್ ದಿಸ್. ಸೊ ಇಲ್ಲಿ ಪ್ರೊಜೆಕ್ಟೈಲ್ ಮೋಷನ್ಗೆ ಸೊ ಐ ಕನ್ಸಿಡರ್ ದಿ ಎಕ್ಸ್ ಆಕ್ಸಿಸ್. here we are consider so y axis it is, and also x axis. Okay, xy plane, it is origin. ಸೊ ಈಗ ಒಂದು ಬಾಲ್ ಅನ್ನ ಅಥವಾ ಒಂದು ಬಾಡಿಯನ್ನ, ಒಂದು ಆಬ್ಜೆಕ್ಟ್ ಅನ್ನ ನಾನು ಪ್ರೊಜೆಕ್ಟ್ ಮಾಡ್ತೀನಿ ವಿತ್ ಸಮ್ ವೆಲಾಸಿಟಿ. ಪ್ರೊಜೆಕ್ಷನ್ ಅಂದ್ರೆ ಫಾರ್ ಎಕ್ಸಾಂಪಲ್ ಗನ್ ಇಂದ ಬುಲೆಟ್ ಸೊ ಫೈರ್ ಆಗ್ಲಿಕ್ಕೆ ಪ್ರೊಜೆಕ್ಟ್ ಆಗಿರುತ್ತೆ, ಅದನ್ನ ಪ್ರೊಜೆಕ್ಷನ್ ಅಂತ ಹೇಳ್ಬೋದು. ಸೊ ಅಂಡ್ ಇಲ್ಲಿ ಒಂದು ಬಾಲ್ ಅನ್ನ ಫೈರ್ ಮಾಡ್ತಿದೀವಿ ಇನ್ ಟು ದ ಸ್ಪೇಸ್. ಸೊ ಆ ರೀತಿಯಾಗಿ ಪ್ರೊಜೆಕ್ಟ್ ಮೀನ್ಸ್ ವಿ ಆರ್ ಗೋಯಿಂಗ್ ಟು ಪ್ರೊಜೆಕ್ಟ್ ದಿ ಬಾಲ್ ಟು ಫೈರ್. ಸೊ ಒಂದು ಬಾಲ್ ಅನ್ನ ಎಸೆಯೋದು. ಸೊ ಹಾಗೆ ನಾವು ಪ್ರೊಜೆಕ್ಟೈಲ್ ಮೋಷನ್ ಅನ್ನ ಕನ್ಸಿಡರ್ ಮಾಡಬೇಕು. ಸೊ ಹಿಯರ್ ವಿ ಆರ್ ಕನ್ಸಿಡರ್ ಬಾಲ್ ಅನ್ನ ಹಿಂಗ್ ಥ್ರೋನ್ ಮಾಡಿದ್ರೆ ಹೆಂಗ್ ಹೋಗುತ್ತೆ, ಸೊ ಆರಿಜೆಂಟಲಿನೂ ವೆಲಾಸಿಟಿ ಸಿಗುತ್ತೆ, ವರ್ಟಿಕಲಿನೇ ಅದಕ್ಕೆ ವೆಲಾಸಿಟಿ ಇರುತ್ತೆ. ಹಾಗಾಗಿ ಆರಿಜೆಂಟಲ್ ಮೋಷನ್ ಇರುತ್ತೆ, ವರ್ಟಿಕಲ್ ಮೋಷನ್ ಕೂಡ ಇರುತ್ತೆ. ಸೊ ಆರಿಜೆಂಟಲ್ ಮೋಷನ್ ಕೂಡ ಕನ್ಸಿಡರೇಷನ್ ತಗೋತೀವಿ, ವರ್ಟಿಕಲ್ ಮೋಷನ್ ಅನ್ನು ಕೂಡ ಕನ್ಸಿಡರೇಷನ್ ತಗೋತೀವಿ. ಸೊ ದಟ್ ವಿಲ್ ರೀಚ್ ಲೈಕ್ ದಿಸ್, that will travel like this. ಹಿಂಗೆ ಹೋಗುತ್ತೆ. ಇದು ಒಂದು ಪ್ರೊಜೆಕ್ಟೈಲ್ ಮೋಷನ್. ಸೊ ಇನಿಷಿಯಲಿ ಇಟ್ is projected with so initial velocity I consider it u vector u. ಸೊ ಇನಿಷಿಯಲ್ ವೆಲಾಸಿಟಿ ಇಂದ ಪ್ರೊಜೆಕ್ಟ್ ಆಗಿದೆ ಅಂತ ಅನ್ಕೊಳ್ಳೋಣ. ಈಗ ಇನಿಷಿಯಲ್ ವೆಲಾಸಿಟಿ ಪ್ರೊಜೆಕ್ಟ್ ಆಗಿದೆ ಯು ಅಂತಂದಾಗ ಇಲ್ಲಿ ಏನು ಕನ್ಸಿಡರೇಷನ್ ಆಗ್ತದೆ ಅಂತಂದ್ರೆ ಇದೊಂದು ಕಾಂಪೊನೆಂಟ್ಸ್ ಅನ್ನ ಬರ್ಕೋಬೇಕು. ಸೊ ಕಾಂಪೊನೆಂಟ್ಸ್ ಅನ್ನ ಬರ್ಕೋಬೇಕು. ಸೊ ಹಿಯರ್ the body, an object here projected with initial velocity u at some angle. So at some angle theta with the horizontal theta and it will reach to maximum height and returns back so to the ground, and this type of motion is to be considered as a projectile motion. See ಹಿಂಗ್ ಥ್ರೋನ್ ಮಾಡಿದ್ರೆ ಅಂದ್ರೆ ಈಗ ಹಿಂಗ್ ಬರುತ್ತೆ, ಇದು ಪ್ರೊಜೆಕ್ಟೈಲ್ ಮೋಷನ್. ಓಕೆನಾ? ಸೊ ಅದಕ್ಕೆ ಇನಿಷಿಯಲ್ ವೆಲಾಸಿಟಿ ಇರುತ್ತೆ. ಆ ಇನಿಷಿಯಲ್ ವೆಲಾಸಿಟಿ ಏನಾಗುತ್ತೆ, ಕಾಂಪೊನೆಂಟ್ಸ್ ಆಗಿ ಡಿವೈಡ್ ಆಗುತ್ತೆ.
ಸೊ ಯಾವ್ಯಾವ ಕಾಂಪೊನೆಂಟ್ ಆಗಿ ಡಿವೈಡ್ ಆಗುತ್ತೆ ಸಿ ಆರ್. here we are consider the ಇದರದ್ದು ಒಂದು ಆರಿಜೆಂಟಲ್ ಕಾಂಪೊನೆಂಟ್ ಈ ಕಡೆ ಬರುತ್ತೆ. ಸೊ ದಟ್ ಈಸ್ ಯು ಎಕ್ಸ್ ಅಂತ ಹೇಳ್ತೀವಿ. ಯು ಎಕ್ಸ್ ಇವು ಗೊತ್ತಿದೆ ನಿಮಗೆ. ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನ ಫಾರ್ಮೇಶನ್ ಮಾಡಬೇಕು. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ ಜಸ್ಟ್ ಇಲ್ಲಿ ಒಂದು ಲೈನ್ ಹಾಕ್ತೀರಿ. ಸೊ ಸಿ ಆರ್ ಇದು ಎಕ್ಸ್, ಸೊ ಅಂಡ್ ಇಟ್ ಇಸ್ ವೈ. ಸೊ ಸಾರಿ ಎಕ್ಸ್ ಅಂಡ್ ಇಟ್ ಇಸ್ ವೈ ಅಂಡ್ ಇಟ್ ಇಸ್ ಒರಿಜಿನ್. ಹೌದಾ? ಸೊ ಎಕ್ಸ್ ಮತ್ತು ವೈ ಎಕ್ಸಿಸ್ ಅಂಡ್ ಇಟ್ ಇಸ್ ಒರಿಜಿನ್. ಅಲ್ಲಿ ಪ್ರೊಜೆಕ್ಟೈಲ್ ಮೋಷನ್ ಇದೆ. ಸೊ ಈ ರೀತಿ ಪ್ರೊಜೆಕ್ಟೈಲ್ ಮೋಷನ್ ಇದೆ. ಸೊ ನಾವು ವೆಲಾಸಿಟಿ ಪ್ರೊಜೆಕ್ಟ್ ಆಗಿದೆ. ಸೊ ಯು ಆಗಿರುತ್ತೆ ಅಂಡ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದಿ ಒನ್ perpendicular line for the x axis that will meet point u. Okay, so here there is a theta. For this theta it is a opposite side and it is a hypotenuse, it is a adjacent side. Along adjacent side we need a component. So of this one component ಎಷ್ಟಾಗಿರುತ್ತೆ ಅಂತ ಅದೇ ರೀತಿಯಾಗಿ ಇಲ್ಲಿ ಕೂಡ ಕನ್ಸಿಡರ್ ಮಾಡ್ತೀವಿ. ಇಫ್ ಇಟ್ ಇಸ್ ಥೀಟಾ, ಸೊ ಇಯರ್ ಆಪೋಸಿಟ್ ಇಯರ್ ವಿ ಆರ್ ಕನ್ಸಿಡರ್ ದಿಸ್ ಇಸ್ ಆಲ್ಸೋ ಥೀಟಾ. ನಿಮಗೆ ಸೊ ಮ್ಯಾಥಮೆಟಿಕಲಿ ಗೊತ್ತಿರ್ತಕ್ಕಂಥ ಒಂದು ವಿಚಾರ ಥೀಟಾ ಆಗಿದೆ. ಸೊ ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ, ಸೊ ಯು ಎಕ್ಸ್ ಈಸ್ ಈಕ್ವಲ್ಸ್ ಟು ವಾಟ್, and here we are consider uy is equals to what, e direction velocity ಎಷ್ಟಿರುತ್ತೆ. so ux and uy are the components of initial velocity u in a projectile motion. ಈಗ ಏನಾಗಿದೆ, ಅಡ್ಜಸೆಂಟ್ ಸೈಡ್ ಇದು ಈ ತೀಟಕ್ಕೆ ಇದು ಆಪೋಸಿಟ್ ಸೈಡ್. ನಾನು ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟಿನಿಯಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟಿನಿಯಸ್ ಈಸ್ ಈಕ್ವಲ್ಸ್ ಟು ಸೈನ್ ಥೀಟಾ. ದಟ್ ಇಸ್ adjacent. So adjacent divided by, so hypotenuse, adjacent divided by hypotenuse is equals to cos theta. Cos theta. adjacent divided by hypotenuse ಅಂತಕ್ಕಂಥದ್ದು ಏನಾಗುತ್ತೆ, cos theta ಆಗುತ್ತೆ. ಸೊ adjacent divided by hypotenuse is equals to cos theta ಅಂತಂದ್ರೆ, ಸೊ ದಟ್ ಈಸ್ adjacent side ನಮಗೆ ಬೇಕಾಗಿದೆ. adjacent side ಬೇಕಾಗಿರೋದ್ರಿಂದ, so that is adjacent side is equals to hypotenuse cos theta. along hypotenuse there is a u. ಅವಾಗ ಏನಾಗುತ್ತೆ, u cos theta ಆಗುತ್ತೆ. u cos theta ಅಂದ್ರೆ ux ಏನಾಯ್ತು, u cos theta ಆಯ್ತು. ux ವ್ಯಾಲ್ಯೂ ಏನಾಯ್ತು, u cos theta ಆಯ್ತು. ಇಲ್ಲಿ ವರ್ಟಿಕಲ್ ಕಾಂಪೊನೆಂಟ್ ಆಫ್ ದಿಸ್ ಇನಿಷಿಯಲ್ ವೆಲಾಸಿಟಿಯನ್ನು ನಾವು ಕನ್ಸಿಡರ್ ಮಾಡಿದ್ರೆ, ಸೊ ಅದೇ ರೀತಿ ಇಲ್ಲಿ ಕೂಡ ಕನ್ಸಿಡರ್ ಮಾಡ್ತೀವಿ ವರ್ಟಿಕಲ್ ಕಾಂಪೊನೆಂಟ್. ಸೊ ಹಿಯರ್ ಥೀಟಾ, ಇದು ಥೀಟಾ ಇದೆ, ಸೊ ಇದು ಕೂಡ ಥೀಟಾ ಆಗುತ್ತೆ. ಅಂಡ್ ಹಿಯರ್, so for this theta here this is opposite side and it is a hypotenuse side, so that we are consider opposite side ಅಲ್ಲಿ ಬೇಕಾಗಿರೋದ್ರಿಂದ opposite side divided by hypotenuse is equals to sin theta ಆಗುತ್ತೆ according to trigonometric function. opposite is equals, ನಮಗೆ opposite ಬೇಕಾಗಿದೆ. opposite is equals to hypotenuse. along hypotenuse is u, so magnitude that is u sin theta. ಸೊ ಈಗ opposite u sin theta ನಾನು ಇಲ್ಲಿ ಬರ್ಕೊಳ್ತೇನೆ opposite side ಅಲ್ಲಿ. ಸೊ u sin theta ಅಂದ್ರೆ along y axis. ಹಾಗಾದ್ರೆ ಕಾಂಪೊನೆಂಟ್ ux ಈ ಕಡೆ ಆಯ್ತು, uy ಈ ಕಡೆ ಇದೆ. along x axis u cos theta ಇದೆ velocity. ಸೊ along x axis ux that is equals to u, so cos theta ಇದೆ. okay. So along y-axis we are consider that is uy. So uy is equals to that is u sin theta. ಆಗುತ್ತೆ. ಸೊ ನೋಡಿ, ಎರಡು ಕಾಂಪೊನೆಂಟ್ ಬಂತು ಇಲ್ಲಿ. u cos theta and u sin theta are the, so what it is, components of u cos theta, components of u, that is u cos theta along x axis and so u sin theta along y axis. okay, u sin theta along y axis. ಇದು ಈಗ ಪಾರ್ಟಿಕಲ್ ಹಿಂಗ್ ರೀಚ್ ಆಗಿಬಿಟ್ಟು, ಸೊ ಅಥವಾ ಒಂದು ಬಾಡಿ ಆನ್ ಆಬ್ಜೆಕ್ಟ್ ಈ ತರ ಹೋಗ್ಬಿಟ್ಟು ರೀಚ್ ಟು ದ ಮ್ಯಾಕ್ಸಿಮಮ್ ಹೈಟ್ ಅಂಡ್ ರಿಟರ್ನ್ಸ್, ಹಿಂಗ್ ರಿಟರ್ನ್ ಆಗ್ತಾ ಇರುತ್ತೆ. ಒಂದು ವೇಳೆ ಪಾಯಿಂಟ್ ಪಿ ಹತ್ರ ಇದೆ ಅಂತ ಅನ್ಕೊಳ್ಳ, ಪಿ ಹತ್ರ ಇದೆ. ಸೊ ಪಿ ಹತ್ರ ಇದೆ ಅಂತಂದಾಗ, ಸೊ ನಾನು ಪಿ ಆಫ್ ಎಕ್ಸ್ ಕಮ ವೈ ಅಂತ ಹೇಳ್ತೀನಿ. p of x comma y ಅಂದ್ರೆ, so that is an object it is to be at this point. ಹಿಂಗೆ ಟ್ರಾವೆಲ್ ಆದಾಗ ಈ ಪಾಯಿಂಟ್ ಹತ್ರ ಇದೆ. ಸೊ ಈ ಪಾಯಿಂಟ್ ಹತ್ರ ವರ್ಟಿಕಲ್ ಮೋಷನ್ ಎಷ್ಟಿದೆ, ಸೊ ವರ್ಟಿಕಲ್ ಮೋಷನ್ ಎಷ್ಟಿದೆ ಅಂಡ್ ಹಾರಿಜಾಂಟಲ್ ಮೋಷನ್ ಎಷ್ಟಿದೆ ಅಂತಕ್ಕಂಥದ್ದು ನಾನು ಕನ್ಸಿಡರ್ ಮಾಡ್ತೀನಿ. ಸೊ ಇಟ್ ಇಸ್ ಹಾರಿಜಾಂಟಲಿ, consider this as to be x and you can consider this as to be y. So u cos theta is along x and u sin theta is along u cos theta is along x and u sin theta along y. ಈ ರೀತಿ ನಾವು ಕನ್ಸಿಡರ್. ಸೊ ಹೈಟ್ ಆಫ್ ದಿ ಪ್ರೊಜೆಕ್ಟೈಲ್, ಸೊ ಹೈಟ್ ಆಫ್ ದಿ ಪ್ರೊಜೆಕ್ಟೈಲ್ ಅನ್ನ ಇಲ್ಲಿ ಕನ್ಸಿಡರ್ ಮಾಡಬಹುದು. ದಿಸ್ ಇಸ್ ಹೈಟ್ ಆಫ್ ದಿ ಪ್ರೊಜೆಕ್ಟೈಲ್ h.
ಅಂಡ್ ರೇಂಜ್ ಆಫ್ ದಿ ಪ್ರೊಜೆಕ್ಟೈಲ್ ಅನ್ನ ನಾವು ಏನು ಕನ್ಸಿಡರ್ ಮಾಡ್ತೀವಿ ಆರ್ ಅಂತ ಕನ್ಸಿಡರ್. ರೇಂಜ್ ಆಫ್ ದಿ ಪ್ರೊಜೆಕ್ಟೈಲ್ ಏನಾಗಿರುತ್ತೆ ಆರ್. ರೇಂಜ್ ಆಫ್ ದಿ ಪ್ರೊಜೆಕ್ಟೈಲ್ ನೋಡೋಣ, ಒಂದೊಂದು ಡಿಸ್ಕಸ್ ಮಾಡೋಣ ಏನಾಗುತ್ತೆ ಅಂತ. ಈ ಪ್ರೊಜೆಕ್ಟೈಲ್ ಮೋಷನ್ ಅಂದ್ರೆ ಡೆಫಿನೇಷನ್ ಏನು ಹೇಳೋದು. ಸೊ ವಾಟ್ ಈಸ್ ಪ್ರೊಜೆಕ್ಟೈಲ್ ಮೋಷನ್? ಪ್ರೊಜೆಕ್ಟೈಲ್ ಮೋಷನ್ ಅಂದ್ರೆ ಏನು? ಪ್ರೊಜೆಕ್ಟೈಲ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಸೊ ಆನ್ ಆಬ್ಜೆಕ್ಟ್ ಥ್ರೋನ್ ಇನ್ ಟು ಸ್ಪೇಸ್ ವಿತ್ ಇನಿಷಿಯಲ್ ವೆಲಾಸಿಟಿ, ವಿತ್ ಸಮ್ ಇನಿಷಿಯಲ್ ವೆಲಾಸಿಟಿ. ಸೊ ಪ್ರೊಜೆಕ್ಟೆಡ್ ಅಂದ್ರೆ ಇದು ಪ್ರೊಜೆಕ್ಷನ್ ಆಗ್ತದೆ, ಅಂದ್ರೆ ಇದು ಎಕ್ಸ್ ಆಕ್ಸಿಸ್ ಇದೆ, ಇದು ವೈ ಆಕ್ಸಿಸ್ ಇದೆ. ಸೊ ಅನ್ ಆಬ್ಜೆಕ್ಟ್ ಥ್ರೋನ್ ಇನ್ ಟು ಸ್ಪೇಸ್ ವಿತ್ ಇನಿಷಿಯಲ್ ವೆಲಾಸಿಟಿ ಯು ಅಟ್ ಸಮ್ ಆನ್ ಆಂಗಲ್ ವಿತ್ ಸಮ್ ಆಂಗಲ್ ವಿತ್ ದಿ ಆರಿಜೆಂಟಲ್, ಅಂದ್ರೆ ಒಂದು ಆಂಗಲ್ ಅಟ್ ಆನ್ ಆಂಗಲ್ ಥೀಟಾ ವಿತ್ ಆರಿಜೆಂಟಲ್ ನಾವು ಕನ್ಸಿಡರ್ ಮಾಡ್ತೀವಿ ಹೇಳ್ತೇವೆ ನೋಡಿ. ಪ್ರೊಜೆಕ್ಟ್ ಆಗಿದೆ, ಇನಿಷಿಯಲ್ ವೆಲಾಸಿಟಿ ಇದೆ, ಆರಿಜೆಂಟಲ್ ಇದೆ, ಅಂಡ್ ಇಟ್ ಇಸ್ ಥೀಟಾ. ಅದೇನೇ ಕನ್ಸಿಡರ್ an object. We are consider an object thrown into the space, so with initial velocity, initial velocity u at at, at an angle theta. So with with horizontal direction, horizontal. So is called or is known as what it is, projectile motion. Is known as projectile. ಇದನ್ನ ನಾವೇನಂತ ಕರಿತೀವಿ, ಪ್ರೊಜೆಕ್ಟೈಲ್ ಅಂತ. ಅದು ಗನ್ ಇಂದ ಬುಲೆಟ್ ಫೈರ್ ಆಗ್ಲಿಕ್ಕೆ ರೆಡಿ ಇದೆ, ಅದು ಪ್ರೊಜೆಕ್ಟೈಲ್. ಸೊ ಮಿಸೈಲ್ ಇಂದ ಮಿಸೈಲ್ ಪ್ರೊಜೆಕ್ಟ್ ಆಗ್ತಾ ಇದೆ ಅಂತಂದ್ರೆ ಸೊ ಅದು ಕೂಡ ಸೊ ಪ್ರೊಜೆಕ್ಟೈಲ್ ಮೋಷನ್ ಗೆ ಕನ್ಸಿಡರೇಷನ್ ಆಗ್ತತಿ. ಸೊ ಅಂಡ್ ಆನ್ ಆಬ್ಜೆಕ್ಟ್ ಥ್ರೋನ್ ಇನ್ ಟು ಸ್ಪೇಸ್ ವಿತ್ ಇನಿಷಿಯಲ್ ವೆಲಾಸಿಟಿ u at an angle theta with horizontal, so is called what it is, projectile. Is called projectile motion. ಇದನ್ನ ಪ್ರೊಜೆಕ್ಟೈಲ್ ಅಂತ ಕರಿತೀವಿ. ಈಗ ಈ ಪಾತ್ ಏನು ಪ್ರೊಜೆಕ್ಟೈಲ್ ಇದೆ, ಇದನ್ನ ಪ್ರೊಜೆಕ್ಟೈಲ್ ಅಂದ ವೇಳೆ ಆಬ್ಜೆಕ್ಟ್ ಈ ತರ ಮೂವ್ ಆಗೋದಕ್ಕೆ, ಹಿಂಗೆ ಪ್ರೊಜೆಕ್ಟ್ ಆಗೋದಕ್ಕೆ ಪ್ರೊಜೆಕ್ಟೈಲ್ ಮೋಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ಆ ಪ್ರೊಜೆಕ್ಟೈಲು ಈ ರೀತಿ ಮೂವ್ ಆದಾಗ ಇದು ಯಾವ ರೀತಿ ಇದೆ ಪಾತ್ ಅಂತಕ್ಕಂಥದ್ದನ್ನ ನಾವು ಸೊ ಕನ್ಸಿಡರೇಷನ್ ತಗೋಬೇಕು. ಇದು ಮ್ಯಾಥಮೆಟಿಕಲಿ ವಿ ಆರ್ ಕನ್ಸಿಡರ್ ಪ್ಯಾರಾಬೋಲಿಕ್ ಡಯಾಗ್ರಾಮ್, ಇದು ಪ್ಯಾರಾಬೋಲಾ ಇದೆ. ಹಾಗಾದ್ರೆ ಟ್ರಾಜೆಕ್ಟ್ರಿ ಏನಾಗುತ್ತೆ, ಟ್ರಾಜೆಕ್ಟ್ರಿ ಆಫ್ ದಿ ಸೊ ದಿಸ್ ಪ್ರೊಜೆಕ್ಟೈಲ್ ಮೋಷನ್ ಈಸ್ ಪ್ಯಾರಾಬೋಲಾ. ಅದಕ್ಕೆ ಟ್ರಾಜೆಕ್ಟ್ರಿ ಅಂದ್ರೆ ಏನಂತಂದ್ರೆ ಪಾತ್, ಸೊ ದಟ್ ಈಸ್ ಟ್ರೇಸ್ಡ್. ಸೊ ಪಾತ್ ಟ್ರೇಸ್ಡ್ ಬೈ ದಿ ಪ್ರೊಜೆಕ್ಟೈಲ್. ಯಾವ ಪಾತ್ ಅಲ್ಲಿ ಸೊ ಪ್ರೊಜೆಕ್ಟೈಲ್ ಮೂವ್ ಆಗಿದೆ ಅಲ್ಲ, ಅದನ್ನ ಟ್ರಾಜೆಕ್ಟ್ರಿ ಅಂತ ಕರಿತೀವಿ. ಸೊ ಇಲ್ಲಿ ರೇಂಜ್ ಆಫ್ ದಿ ಪ್ರೊಜೆಕ್ಟೈಲ್ ಇಲ್ಲಿವರೆಗೆ ರೇಂಜ್ ಆಫ್ ದಿ ಪ್ರೊಜೆಕ್ಟೈಲ್ ಆಗಿರುತ್ತೆ. ಸೊ ರೇಂಜ್ ಆಫ್ ದಿ ಪ್ರೊಜೆಕ್ಟೈಲ್ ಇಷ್ಟಿರುತ್ತೆ. ಓಕೆ, ಅಲ್ಲಿವರೆಗೆ ಇಲ್ಲಿವರೆಗೆ ಇರುತ್ತೆ. ಓಕೆ, ಈಗ ನಾವೇನು ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಟ್ರಾಜೆಕ್ಟ್ರಿ ಅಂತಂದ್ರೆ ಏನು, ವಾಟ್ ಈಸ್ ಟ್ರಾಜೆಕ್ಟ್ರಿ ಆಫ್ ದಿ ಪ್ರೊಜೆಕ್ಟೈಲ್? The path, here we are consider the next point, that is path that is traced. We are consider the path traced by projectile. Path traced by projectile is called its trajectory. Its called its trajectory, and it is parabola. ಇದು ಪ್ಯಾರಾಬೋಲಾ ಆಗಿರುತ್ತೆ. ಸೊ ಏನಾಗಿರುತ್ತೆ, ಟ್ರಾಜೆಕ್ಟರಿ ಆಫ್ ದಿ ಪ್ರೊಜೆಕ್ಟೈಲ್ ಈಸ್ ಪ್ಯಾರಾಬೋಲಾ.
ಇದನ್ನ ಟ್ರಾಜೆಕ್ಟರಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಈಗ ಇಲ್ಲಿ ಇನಿಷಿಯಲ್ ವೆಲಾಸಿಟಿ ಏನಿಂದ ಪ್ರೊಜೆಕ್ಟ್ ಆಗುತ್ತಲ್ಲ ನಾ ಪ್ರೊಜೆಕ್ಟೈಲ್ ವೆಲಾಸಿಟಿ ಅಥವಾ ವೆಲಾಸಿಟಿ ಆಫ್ ಪ್ರೊಜೆಕ್ಷನ್ ಅಂತ ಕರಿತೀವಿ. ಸೊ ವೆಲಾಸಿಟಿ ಆಫ್ ಪ್ರೊಜೆಕ್ಷನ್ ಅಂತಂದಾಗ, ಸೊ ದ ವೆಲಾಸಿಟಿ ವಿತ್ ವಿಚ್ ಬಾಡಿ ಪ್ರೊಜೆಕ್ಟೆಡ್, ಸೊ ಬಾಡಿ ಯಾವ ವೆಲಾಸಿಟಿಯಲ್ಲಿ ಪ್ರೊಜೆಕ್ಟ್ ಆಗಿರುತ್ತೆ ಇನಿಷಿಯಲಿ ಅದನ್ನ ಸೊ ವೆಲಾಸಿಟಿ ಆಫ್ ಪ್ರೊಜೆಕ್ಷನ್ ಅಂತ ಕರಿತೀವಿ. ವೆಲಾಸಿಟಿ ಆಫ್ ಪ್ರೊಜೆಕ್ಷನ್, ದ ವೆಲಾಸಿಟಿ ವಿತ್ ವಿಚ್ the velocity with which the projectile the projectile the projectile projectile ಏನಾಗಿರುತ್ತೆ ಪ್ರೊಜೆಕ್ಟೈಲ್ ಅಂದ್ರೆ the velocity with which the projectile moves, the velocity with which projectile moves initially. So projectile, the velocity with which the projectile moves initially. So initially we are consider what it is. Initial velocity ಏನಂತ consider ಮಾಡ್ತೀವಲ್ಲ ಅದೇ initial velocity. ಬೇಕಾದ್ರೆ you are consider this has to be initial velocity. The initial velocity with which the projectile moves here initially, I can break the initial velocity with which the projectile moves or start its journey projected. So velocity with which projected or the body projected is called velocity of projection. Is called velocity of projection ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಇದನ್ನು ವೆಲಾಸಿಟಿ ಆಫ್ ಪ್ರೊಜೆಕ್ಷನ್. ವಾಟ್ ಇಸ್ ವೆಲಾಸಿಟಿ ಆಫ್ ಪ್ರೊಜೆಕ್ಷನ್ ಅಂದ್ರೆ ದ ವೆಲಾಸಿಟಿ ವಿತ್ ವಿಚ್ velocity with which body is projected, the velocity with which projectile moves ಅಥವಾ projectile ಅಂತ velocity ಹೇಳ್ತೀವಿ. The next thing we have to consider the angle of projection, that is the angle between the direction of projection and horizontal. The angle between the direction of projection ಅಥವಾ projectile, direction of projection and horizontal, this is the horizontal and this is the projection, direction of projection and horizontal and the horizontal is called angle of projection, is angle of projection, that is theta, angle of projection ಗೊತ್ತಾಯ್ತು. ಸೊ ನೋಡಿ, ನಮಗೆ ಪ್ರೊಜೆಕ್ಟೈಲ್ ಮೋಷನ್ ಅಂದ್ರೆ ಏನಂತ ಗೊತ್ತಾಯ್ತು, ಟ್ರಾಜೆಕ್ಟರಿ ಆಫ್ ದಿ ಪ್ರೊಜೆಕ್ಟೈಲ್ ಗೊತ್ತಾಯ್ತು. ಟ್ರಾಜೆಕ್ಟರಿ ಆಫ್ ದಿ ಪ್ರೊಜೆಕ್ಟೈಲ್ ಇಟ್ ಇಸ್ ಅ 1 mark ಇಂಪಾರ್ಟೆಂಟ್ ಕ್ವಶನ್ ಫಾರ್ ಥಿಯರಿ ಎಕ್ಸಾಮ್ ಫಸ್ಟ್ ಇಯರ್ ಅಲ್ಲಿ. ಸೊ ವಾಟ್ ಈಸ್ ದ ಟ್ರಾಜೆಕ್ಟರಿ ಆಫ್ ದಿ ಪ್ರೊಜೆಕ್ಟೈಲ್ ಅಂತ ಕೇಳಬಹುದು. ಆವಾಗ ನೀವೇನ್ ಮಾಡಬೇಕು, ಸೊ ದಟ್ ಈಸ್ ಆನ್ಸರ್ ಈಸ್ ಪ್ಯಾರಾಬೋಲಾ. ಸೊ and we are consider the what it is projectile and angle of projection. What is angle of projection? That is the angle between the direction of projection and this horizontal, so is to be considered as the angle of projection. Is the basic things which are we are consider in projectile motion. Here range r andre enagutte, r is range of the projectile. r ಏನಂತಂದ್ರೆ that is range of projectile. ರೇಂಜ್ ಆಫ್ ಪ್ರೊಜೆಕ್ಟೈಲ್ ಅಂತಂದ್ರೆ ಏನು? ರೇಂಜ್ ಆಫ್ ಪ್ರೊಜೆಕ್ಟೈಲ್ ಅಂದ್ರೆ ಸೊ ಹಾರಿಜೆಂಟಲ್ ಡಿಸ್ಟೆನ್ಸ್ ಕವರ್ಡ್ ಬೈ ದಿಸ್ ಪ್ರೊಜೆಕ್ಟೈಲ್ ಈಸ್ ಕನ್ಸಿಡರ್ ಆಸ್ ಅ ರೇಂಜ್ ಆಫ್ ದಿ, ಅಂದ್ರೆ ಹಾರಿಜೆಂಟಲಿ ಎಷ್ಟು ಡಿಸ್ಟೆನ್ಸ್ ಹಿಂಗ್ ಹೋಗಿದಾಗ ಬಾಲ್ ಅನ್ನ ನೀವು ಥ್ರೋನ್ ಮಾಡಿದಾಗ ಬಾಲ್ ಈಗ ಹೋಗ್ಬಿಟ್ಟು ಈಗ ಕವರ್ ಆಗುತ್ತೆ. ಸೊ ಅವಾಗ ಈ ಹಾರಿಜೆಂಟಲ್ ಡಿಸ್ಟೆನ್ಸ್ ಅನ್ನ ನಾವು ರೇಂಜ್ ಅಂತ ಕರಿತೀವಿ. ಸೊ ದ ಪ್ರೊಜೆಕ್ಟೈಲ್ ಆ ಬಾಲ್ ಮ್ಯಾಕ್ಸಿಮಮ್ ಹೈಟ್ ರೀಚ್ ಏನಾಗಿರುತ್ತಲ್ಲ, ಆ ಮ್ಯಾಕ್ಸಿಮಮ್ ಹೈಟ್ಗೆ ನಾವೇನಂತ ಕನ್ಸಿಡರ್ ಮಾಡಬೇಕು, ಹೈಟ್ ಆಫ್ ದಿ ಪ್ರೊಜೆಕ್ಟೈಲ್. ಸೊ ಎಚ್ ಅಂತಂದ್ರೆ ದಟ್ ಈಸ್ ಹೈಟ್, ವಿ ಆರ್ ಕನ್ಸಿಡರ್ ಹೈಟ್ ಆಫ್ ದಿ, ಸೊ ಹೈಟ್ ಆಫ್ ದಿ ಪ್ರೊಜೆಕ್ಟೈಲ್, ಸೊ ಹೈಟ್ ಆಫ್ ದಿ ಪ್ರೊಜೆಕ್ಟೈಲ್ ಅಂತ ಕರಿತೀವಿ. ಸೊ ಹೈಟ್ ಆಫ್ ದಿ ಪ್ರೊಜೆಕ್ಟೈಲ್ ಅಂತ ಇಲ್ಲೇ ಆಯ್ತು. ಸೊ ಅಂಡ್
Here we are consider what it is, the next range of the, that is range of the projectile and height of the projectile. ಇಷ್ಟು ನಾವು ಬೇಸಿಕ್ ಆಸ್ಪೆಕ್ಟ್ಸ್ ಆಗಿ ನಾವು ಈ ಪ್ರೊಜೆಕ್ಟೈಲ್ ಮೋಷನ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಈ ಟ್ರಾಜೆಕ್ಟರಿ ಆಫ್ ದಿ ಪ್ರೊಜೆಕ್ಟೈಲ್ ಇಂಪಾರ್ಟೆಂಟ್. ವಾಟ್ ಇಸ್ ದ ಟ್ರಾಜೆಕ್ಟರಿ ಆಫ್ ದಿ ಪ್ರೊಜೆಕ್ಟೈಲ್ ದ ಸ್ಟೂಡೆಂಟ್ಸ್? ಜಸ್ಟ್ ದಟ್ ಈಸ್ ಪ್ಯಾರಾಬೋಲಾ. ಪ್ಯಾರಾಬೋಲಾ ಅಂತಕ್ಕಂಥದ್ದು ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ, ಸೊ ಪ್ಯಾರಾಬೋಲಾದ ಬಗ್ಗೆ ಸಾಕಷ್ಟು ಡಿಸ್ಕಷನ್ ಇರುತ್ತೆ. ಆ ಮ್ಯಾಥಮೆಟಿಕಲ್ ವರ್ಡ್ ದಟ್ ಈಸ್ ಪ್ಯಾರಾಬೋಲಾ ಅಂತ ಹೇಳ್ತೀವಿ. ಈ ರೀತಿ ಶೇಪ್ ಅಲ್ಲಿ ಸೊ ಡಯಾಗ್ರಾಮ್ ಇದ್ರೆ ಅದನ್ನ ನಾವು ಪ್ಯಾರಾಬೋಲಾ ಅಂತ ಕರಿತೀವಿ. ಸೊ ಅಂಡ್ ಇಟ್ಸ್ ಪಾತ್ ಟ್ರೇಸ್ಡ್ ಬೈ ದಿಸ್ ಪ್ರೊಜೆಕ್ಟೈಲ್, ಇಟ್ಸ್ ಲುಕ್ಸ್ ಲೈಕ್ಸ್ ಎ ಪ್ಯಾರಾಬೋಲಾ. ಸೊ ದಟ್ ಟ್ರಾಜೆಕ್ಟರಿ ಆಫ್ ದಿ ಪ್ರೊಜೆಕ್ಟೈಲ್ ಈಸ್ ಕನ್ಸಿಡರ್ ಆಸ್ ಎ ಪ್ಯಾರಾಬೋಲಾ. ಓಕೆ, ಇದು ಬೇಸಿಕ್ ಆಸ್ಪೆಕ್ಟ್ಸ್. ಓಕೆ, ಇಷ್ಟು. ಈಗ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತಂದ್ರೆ ಎಕ್ಸ್ಪ್ರೆಷನ್ ವಿ ಆರ್ ಗೋಯಿಂಗ್ ಟು ಸೊ ಡಿರೈವ್ ದಿ ಡೆಡ್ಯೂಸ್ ಮಾಡಬೇಕು. ಏನನ್ನ ಡೆಡ್ಯೂಸ್ ಮಾಡೋದು? ಎಕ್ಸ್ಪ್ರೆಷನ್ ಫಾರ್ ವಾಟ್? ಪ್ರೊಜೆಕ್ಟ್ ಟ್ರಾಜೆಕ್ಟರಿ ಆಫ್ ದಿ ಪ್ರೊಜೆಕ್ಟೈಲ್. ಸೊ ಇದಕ್ಕೆ ಒಂದು ಎಕ್ಸ್ಪ್ರೆಷನ್ ಅನ್ನ ನಾವು ಮಾಡಬೇಕು. ಆ ಎಕ್ಸ್ಪ್ರೆಷನ್ ಹೇಗೆ ಬರಬೇಕು? ಪ್ಯಾರಾಬೋಲಾದ ಇಕ್ವೇಶನ್ ಏನೈತಿ? y ಈಸ್ ಈಕ್ವಲ್ಸ್ ಟು ax ಸೊ ಪ್ಲಸ್ ಬಿ ಎಕ್ಸ್ ಸ್ಕ್ವಯರ್ ಅಂತ ಸ್ಟ್ಯಾಂಡರ್ಡ್ ಇಕ್ವೇಶನ್ ಇದೆ. ಆ ಸ್ಟ್ಯಾಂಡರ್ಡ್ ಇಕ್ವೇಶನ್ ಪ್ರಕಾರ ಸೊ ನಾವು ಇದನ್ನ ಪ್ಯಾರಾಬೋಲಾ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ಈ ಫಾರ್ಮ್ ಅಲ್ಲಿ ನಮಗೆ ಟ್ರಾಜೆಕ್ಟರಿ ಆಫ್ ದಿ ಪ್ರೊಜೆಕ್ಟೈಲ್ ಸಿಗಬೇಕು. ಅದು 5 ಮಾರ್ಕ್ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಥಿಯರಿ ಡಿಪಾರ್ಟ್ಮೆಂಟಲ್. ಸೊ ಡಿಪಾರ್ಟ್ಮೆಂಟ್ ಎಕ್ಸಾಮ್, ಸೊ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅಲ್ಲಿ ನಿಮಗೆ ಏನು ಕನ್ಸಿಡರ್ ಮಾಡ್ತೀವಿ, ಸೊ ಅದನ್ನು 5 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆ ಎಕ್ಸ್ಪ್ರೆಷನ್ ಅನ್ನ ಡಿರೈವ್ ಮಾಡೋಣ. ಆ ಎಕ್ಸ್ಪ್ರೆಷನ್ ಡಿರೈವ್ ಮಾಡೋದಕ್ಕಿಂತ ಮುಂಚೆ ನಾವು ಯು ಶುಡ್ ಟೇಕ್ ಆಲ್ ದಿಸ್ ಪಾಯಿಂಟ್ಸ್ ವಿಚ್ ಆರ್ ರಿಲೇಟೆಡ್ ಟು ದಿ ಪ್ರೊಜೆಕ್ಟೈಲ್ ಮೋಷನ್. ಇದಿಷ್ಟು ತಗೊಳ್ಳಿ. ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ದಿ ಎಕ್ಸ್ಪ್ರೆಷನ್ ಫಾರ್ ದಿ ಟ್ರಾಜೆಕ್ಟರಿ ಆಫ್ ದಿ ಪ್ರೊಜೆಕ್ಟೈಲ್. Or you can take a screenshot. That's the best method instead of writing. After that you can make notes. Don't go to the just a screenshot, and you make your own notes by so these notes ಅಂದ್ರೆ ನಾನು ಕೆಲವೊಂದು ನೋಟ್ಸನ್ನು ಆ ಕಡೆ ಈ ಕಡೆ ಸಾಕಷ್ಟು ಪುಸ್ತಕಗಳು, ಬೇರೆ ಬೇರೆ ಪುಸ್ತಕಗಳಲ್ಲಿ ನೋಡಿ ಸೊ ನನಗೆ ಯಾವುದು ಅನುಕೂಲ ಆಗುತ್ತೆ, ವಿದ್ಯಾರ್ಥಿಗಳನ್ನ ಹೇಗೆ ಯಾವುದನ್ನು ಕನ್ವೆ ಮಾಡ್ಬೋದು ಅಂತಕ್ಕಂಥದ್ದನ್ನು ನೋಡ್ಕೊಂಡ್ಬಿಟ್ಟು ಸೊ ನಾನೇನು ಮಾಡ್ತಾ ಇರ್ತೀನಿ ಅದನ್ನು ಯೂಸ್ ಮಾಡಿರ್ತೀನಿ. ಸೊ ಯಾವುದೇ ಥರದ ಬುಕ್ಸ್ ಬೇಕಾದರೂ ನೀವು ರೆಫರೆನ್ಸ್ ಮಾಡಿರಿ. ಎನ್ ಸಿ ಆರ್ ಟಿ ಇಟ್ ಈಸ್ ಬೆಸ್ಟ್ ಬುಕ್, ಆ್ಯಂಡ್ ಸಮ್ ಆಫ್ ಅದರ್ ಬುಕ್ಸ್ ಆರ್ ಆಲ್ಸೋ ಅವೈಲೇಬಲ್ ಇನ್ ಕರ್ನಾಟಕ. ಅವು ಕಾಮನ್ ಆಗಿ ಇರುತ್ತೆ. ಸೊ ಸಾಕಷ್ಟು ಬುಕ್ಸ್ ಇದ್ದಾವೆ ರೆಫರೆನ್ಸ್ ಬುಕ್ ಆಗಿ. ನೀವು ಯಾವ ಬುಕ್ಕನ್ನು ಕೂಡ ರೆಫರ್ ಮಾಡ್ಬೋದು, ಏನು ತಪ್ಪೇನಲ್ಲ. ಬಟ್ ಬೆಸ್ಟ್ ಎನ್ ಸಿ ಆರ್ ಟಿಯಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಇರುತ್ತೆ. ನಾನು ಹಲವಾರು ಪುಸ್ತಕಗಳನ್ನು ನೋಡಿ ಮತ್ತು ಬೇರೆ ಬೇರೆ ನೋಟ್ಸ್ಗಳನ್ನು ನೋಡಿ ಸೊ ಆ ನೋಟ್ಸ್ಗಳ ಪ್ರಕಾರ ನಾನು ಈ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿರ್ತೀನಿ. ಓಕೆ, ಲೆಟ್ಸ್ ವಿ ಗೋ ಫಾರ್ ದಿ ಎಕ್ಸ್ಪ್ರೆಷನ್ ಫಾರ್ ದಿ ಪ್ರೊಜೆಕ್ಟೈಲ್ ಮೋಷನ್, ಎಕ್ಸ್ಪ್ರೆಷನ್ ಫಾರ್ ದಿ ಟ್ರಾಜೆಕ್ಟರಿ ಆಫ್ ದಿ ಪ್ರೊಜೆಕ್ಟೈಲ್. ಸೊ ಓಕೆ, ಈಗ ಎಕ್ಸ್ಪ್ರೆಷನ್ ನಾವು ಮಾಡಬೇಕು ಯಾವುದಕ್ಕೆ ಅಂತಂದ್ರೆ ಸೊ ನಾವು ಟ್ರಾಜೆಕ್ಟರಿ ಆಫ್ ದಿ ಪ್ರೊಜೆಕ್ಟೈಲ್ಗೆ ನಾವು ಎಕ್ಸ್ಪ್ರೆಷನ್ ಮಾಡಬೇಕಾಗುತ್ತೆ. ಟ್ರಾಜೆಕ್ಟರಿ ಆಫ್ ದಿ ಪ್ರೊಜೆಕ್ಟೈಲ್ಗೆ ನಾವು ಎಕ್ಸ್ಪ್ರೆಷನ್ ಮಾಡಬೇಕಾಗುತ್ತೆ. ಸೊ ಆ ಎಕ್ಸ್ಪ್ರೆಷನ್ಗೆ ಸೇಮ್ ಡಯಾಗ್ರಾಮು. ಇಲ್ಲಿ ನೀವು ಆರಿಜೆಂಟಲ್ ಡಿಸ್ಟೆನ್ಸು ಮತ್ತು ಹೈಟ್ ಆಫ್ ದಿ ಪ್ರೊಜೆಕ್ಟೈಲ್ ಅನ್ನು ಬರೆಯೋ ಅವಶ್ಯಕತೆ ಬೀಳೋದಿಲ್ಲ. ಸೊ ಯಾವುದರಲ್ಲಿ ಅಂತಂದ್ರೆ ದಟ್ ಈಸ್ ವಿ ಹ್ಯಾವ್ ಟು ಕನ್ಸಿಡರ್ what the thing that is trajectory of the projectile. The heading is expression for trajectory of expression for trajectory of projectile. Expression for trajectory of the projectile. Expression for trajectory of projectile motion. So expression for the trajectory of the projectile motion ಅನ್ನ ಸೊ ನಾವು ಡಿಸ್ಕಸ್ ಮಾಡ್ತೀವಿ. ಓಕೆ, ಇಲ್ಲೇನಾಗಿದೆ,
ಸೊ here one body ಪ್ರೊಜೆಕ್ಟ್ ಆಗಿದೆ. ಯಾವ ರೀತಿ ಕನ್ಸಿಡರ್, ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಸೇಮ್ ಡಯಾಗ್ರಾಮ್. ನಾವು ಇದೇ ರೀತಿ ಹಾಕಬೇಕು. ಕಾಂಪೊನೆಂಟ್ಸ್ ಹೇಳ್ಕೊಟ್ಟೆ. ಸೊ ಇನಿಷಿಯಲ್ ವೆಲಾಸಿಟಿದು ಕಾಂಪೊನೆಂಟ್ಸ್ ಎಕ್ಸ್ ಎಕ್ಸಿಸ್ ಮತ್ತು ವೈ ಎಕ್ಸಿಸ್ ಏನೇನು ಕಾಂಪೊನೆಂಟ್ ಇದೆ, ಆಮೇಲೆ ಇಷ್ಟೆಲ್ಲದೂ ಕೂಡ ಎಕ್ಸ್ಪ್ಲನೇಷನ್ ಹಾಕಿದೆ. ಸೊ here we are going to be consider an object. Consider an object projected with initial velocity. Projected with initial velocity. Initial velocity u. Initial velocity u at an angle. At an angle theta. At an angle theta. At an angle, so we are at an angle theta, so with at an angle theta with horizontal, with horizontal. So with horizontal is shown in figure. Is shown in figure. So here initial velocity u in the with at some angle theta with horizontal ಇದು ಪ್ರೊಜೆಕ್ಟ್ ಆಗಿದೆ ಅಂತ ನಾನು ತೋರಿಸಿದ್ದೇನೆ. ಓಕೆ, ಬರೆದಿದ್ದೇನೆ ಅಷ್ಟೇ. ಈಗ ನಾವು ಡಿರೈವ್ ಮಾಡಬೇಕು. ಡಿರೈವ್ ಮಾಡಲಿಕ್ಕೆ ಸೊ ಕೈನಮೆಟಿಕ್ ಇಕ್ವೇಷನ್ಸ್ ಅನ್ನು ಯೂಸ್ ಮಾಡಬೇಕು. ಯಾಕಂತಂದ್ರೆ ಟ್ರಾಜೆಕ್ಟರಿ ಆಫ್ ದಿ ಪ್ರೊಜೆಕ್ಟೈಲ್ ಅಂತಂದ್ರೆ ಡಿಸ್ಟೆನ್ಸ್, ಯಾವ ಪಾತ್ ಟ್ರೇಸ್ಡ್ ಬೈ ದಿ ಪ್ರೊಜೆಕ್ಟೈಲ್ ಅಂತ ಹೇಳ್ತೀವಿ. ಪಾತ್ ಕಂಡುಹಿಡಿಬೇಕಂದ್ರೆ ನಾವು ಆಟೋಮೆಟಿಕ್ಲಿ ಸೊ ಕೈನಮೆಟಿಕ್ ಇಕ್ವೇಷನ್ ಎಸ್ ಈಸ್ ಈಕ್ವಲ್ಸ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಏನಿದೆಯಲ್ಲ ಅದನ್ನು ಯೂಸ್ ಮಾಡಬೇಕು. ಅಥವಾ y ಈಸ್ ಈಕ್ವಲ್ಸ್ ಟು ಯು ಟಿ ಪ್ಲಸ್ ಹಾಫ್ ಎ ಸೊ ಟಿ ಸಿ ಎ ಟಿ ಎಕ್ಸ್ ಎ ಟಿ ಸ್ಕ್ವೇರ್ ಫಾರ್ಮುಲಾವನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಈಗ ನಾನು ಆ ಫಾರ್ಮುಲಾವನ್ನು ಯೂಸ್ ಮಾಡಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ನಾನು ಹೇಳಿದೆ, ಈ ಥರ ಇದ್ದಾಗ ನಿಮಗೆ ನೋಡಿ ಬಾಲನ್ನು ಜಸ್ಟ್ ಇಮ್ಯಾಜಿನ್, ಈ ಬಾಲ್ ಥ್ರೋನ್ ಮಾಡಿದೆಪ್ಪ. ಹಿಂಗೆ ಬಾಲ್ ಥ್ರೋನ್ ಮಾಡಿದ ತಕ್ಷಣ ಇದು ಎಕ್ಸ್ ಎಕ್ಸಿಸ್ ಐತಿ, ಇದು ವೈ ಎಕ್ಸಿಸ್ ಐತಿ. ಸೊ ವರ್ಟಿಕಲ್ ಮೋಷನ್ ಇದೆ, ಹಾರಿಜೆಂಟಲ್ ಮೋಷನ್ ಇದೆ. ಬಾಡಿ ನೀವು ಥ್ರೋನ್ ಮಾಡಿದಾಗ ಬಾಡಿ ಏನಾಗುತ್ತೆ, ಥ್ರೋನ್ ಮಾಡಿದ್ರಿ ಅಂತಂದರೆ, ಸೊ ನೀವು ಬಾಡಿ ಥ್ರೋನ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ ಇನಿಷಿಯಲ್ ವೆಲಾಸಿಟಿ ಕಾಮನ್ ಆಗಿ ಕೊಡ್ತೀರಿ. ಆದರೆ ವರ್ಟಿಕಲಿ ಅದರದ್ದು ವೆಲಾಸಿಟಿ ಏನಾಗುತ್ತೆ, ಹಾರಿಜೆಂಟಲಿ ಅದರದ್ದು ವೆಲಾಸಿಟಿ ಏನಾಗುತ್ತೆ. ಸೊ ಇಯರ್ ಹಾರಿಜೆಂಟಲಿ ಬಾಡಿ ಎಕ್ಸಲರೇಟ್ ಆಗೋದಿಲ್ಲ, ಬಟ್ ಯಾವಾಗಲೂ ಬಾಡಿ ವರ್ಟಿಕಲಿನೇ ಮಾತ್ರ ಎಕ್ಸಲರೇಟ್ ಆಗಿದೆ. ಆದರೆ ವರ್ಟಿಕಲಿ ವಿತ್ ಸಮ್ ಆಂಗಲ್ ಅದು ಪ್ರೊಜೆಕ್ಟ್ ಆಗಿರೋದ್ರಿಂದ ಹಾರಿಜೆಂಟಲಿ ಕೂಡ ಸ್ವಲ್ಪ ವೆಲಾಸಿಟಿ ಇರುತ್ತೆ, ವರ್ಟಿಕಲಿನೂ ಕೂಡ ವೆಲಾಸಿಟಿ ಇರುತ್ತೆ. ವರ್ಟಿಕಲ್ ವೆಲಾಸಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್ ಎಕ್ಸಲರೇಷನ್ ಡ್ಯೂಟಿ. ಯಾಕಂದ್ರೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗೋದ್ರಿಂದ, ಗ್ರಾವಿಟಿಗೆ ಆಪೋಸಿಟ್ ಅಲ್ಲಿ ಮೂವ್ ಆಗೋದ್ರಿಂದ ಅದರದ್ದು ಸೊ ಏನಾಗುತ್ತೆ, ವೆಲಾಸಿಟಿ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇನ್ ಅಪ್ವರ್ಡ್ ಮೋಷನ್ ದ ವೆಲಾಸಿಟಿ ಆಫ್ ಪ್ರೊಜೆಕ್ಟೈಲ್ ಡಿಕ್ರೀಸಸ್. In downward motion, velocity of projection is increases, but along horizontal direction. So along horizontal direction, velocity of projectile is constant. That is ux, u cos theta. U cos theta ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಇಲ್ಲಿ ಕಾಂಪೊನೆಂಟ್, ಸೊ u cos theta and u sin theta are the component of initial velocity u. So u cos theta and and so u sin theta are the components of initial velocity. Initial velocity the components ಆಗಿರುತ್ತವೆ. ಇನಿಷಿಯಲ್ ವೆಲಾಸಿಟಿ u ದು ಕಾಂಪೊನೆಂಟ್ಸ್ ಅವು. ಒಂದೇನಾಗಿದೆ OX along OX ಇದೆ, ಒಂದೇನಾಗಿದೆ along OI ಇದೆ. ಹಾಗಾಗಿ ಸೊ ದಟ್ ಈಸ್ UX ಈಸ್ ಈಕ್ವಲ್ಸ್ ಟು ದಟ್ ಈಸ್ u cos theta. ಸೊ ಇದು along OX ಇದೆ, along OX that is a component of initial velocity. It is constant. ಸೊ ಇದೇನಾಗಿರುತ್ತೆ ಅಂದ್ರೆ ಕಾನ್ಸ್ಟೆಂಟ್ ಆಗಿರುತ್ತೆ, ಇದು ಕಾನ್ಸ್ಟೆಂಟ್. ಸೊ ಅಲಾಂಗ್ ಹಾರಿಜೆಂಟಲ್ ಡೈರೆಕ್ಷನ್. ಸೊ ಕಾನ್ಸ್ಟೆಂಟ್ ಅಲಾಂಗ್ ಹಾರಿಜೆಂಟಲ್. ಸೊ ಹಾರಿಜೆಂಟಲ್ ವೆಲಾಸಿಟಿ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಇದು ಕಾನ್ಸ್ಟೆಂಟ್. ಸೊ ಅಲಾಂಗ್ OX ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಹಾರಿಜೆಂಟಲಿ ಇಟ್ ಇಸ್ ಕಾನ್ಸ್ಟೆಂಟ್. ಹಾರಿಜೆಂಟಲ್ ವೆಲಾಸಿಟಿ ಆಫ್ ಪ್ರೊಜೆಕ್ಷನ್ ಈಸ್ ಕಾನ್ಸ್ಟೆಂಟ್. ಏನ್ ಹೇಳ್ತೀವಿ, ಸೊ ವೆಲಾಸಿಟಿ
horizontal velocity of projection is constant. What is the horizontal velocity of this projectile motion? Andre horizontal velocity of projectile motion is u cos theta and it is constant. ಸೊ ಅದಕ್ಕೆ ಕಾನ್ಸ್ಟೆಂಟ್, ಇದು ಕಾನ್ಸ್ಟೆಂಟ್, ಇಟ್ ಈಸ್ ಕಾನ್ಸ್ಟೆಂಟ್. ಇದು ಗೊತ್ತಿರಬೇಕು ನಮಗೆ, ಬಹಳ ಇಂಪಾರ್ಟೆಂಟ್ ಥಿಂಗು. ಹಾಗಾಗಿ ಇದು ಯಾಕೆ ಕಾನ್ಸ್ಟೆಂಟ್ ಇರುತ್ತೆ ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ ಯಾವುದೇ ಎಕ್ಸಲರೇಷನ್ ಸೊ ಆ ಬಾಡಿಗೆ ಪ್ರೊಡ್ಯೂಸ್ ಆಗಿರೋದಿಲ್ಲ. ಎಕ್ಸಲರೇಷನ್ ಪ್ರೊಡ್ಯೂಸ್ ಆಗಿರೋದಿಲ್ಲ ಅಂತಂದ್ರೆ ಸೊ ಅವಾಗ ಎಕ್ಸಲರೇಷನ್ ಏನಾಗಿರುತ್ತೆ, ಎ ಎಕ್ಸ್ ಈಸ್ ಈಕ್ವಲ್ಸ್ ಟು ಜೀರೋ ಆಗಿರುತ್ತೆ. ಎ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ, ಜೀರೋ ಆಗುತ್ತೆ. ಹಾರಿಜಾಂಟಲಿ ಎ ಎಕ್ಸ್ ಜೀರೋ. ಈ ಡೈರೆಕ್ಷನ್ ಅಲ್ಲಿ ನೋಡಿ ಹಿಂಗ್ ಹೋಗ್ತಾ ಇದೆ. ವೆಲಾಸಿಟಿ ಕಾಂಪೊನೆಂಟ್ ಇರೋದ್ರಿಂದ ಬಾಡಿ ಹಾರಿಜಾಂಟಲ್ ಮೋಷನ್ ಕೂಡ ಇರುತ್ತೆ, ಬಟ್ ಅದರದ ವೆಲಾಸಿಟಿ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಇರುತ್ತೆ. ಇಟ್ ವಿಲ್ ನಾಟ್ ವೇರಿ. ಅದು ಅಲಾಂಗ್ ಓ ಎಕ್ಸ್ ಅಂದ್ರೆ horizontal velocity of projection is constant. Horizontal velocity of projection is constant. So horizontal velocity of projectile ಈಸ್ ಕಾನ್ಸ್ಟೆಂಟ್. ಸುಮ್ಮನೆ ನೋಟ್ ಇರಲಿ ಅಂತ ನಿಮ್ಗೆ, ಅಂದ್ರೆ ಸೊ ನಿಮಗೆ ಐಡಿಯಾ ಇರಬೇಕು. ದಟ್ ಈಸ್ ಓಕೆ. ಸೊ ಎಕ್ಸಲರೇಷನ್ ಜೀರೋ ಆಗಿರುತ್ತೆ. ಹಾರಿಜಾಂಟಲಿ ದ ಎಕ್ಸಲರೇಷನ್ ಆಫ್ ದಿ ಪ್ರೊಜೆಕ್ಟೈಲ್ ಈ ಜೀರೋ. ಎ ಎಕ್ಸ್ ಬರೋದಿಲ್ಲ, ಎಕ್ಸ್ ಇಟ್ ಇಸ್ ಹಾರಿಜಾಂಟಲ್ ಆಕ್ಸಿಸ್. ಓಕೆ. ದ ನೆಕ್ಸ್ಟ್ ವಿ ಹ್ಯಾವ್ ಕನ್ಸಿಡರ್ ಯು ವೈ. ಸೊ ಯು ವೈ ಈಸ್ ಈಕ್ವಲ್ಸ್ ಟು ಯು ಸೈನ್ ಥೀಟಾ. ಯು ಸೈನ್ ಥೀಟಾ ಇವು ಹೇಗೆ ಬಂದಿದ್ದಾವೆ ಅಂತ ಪ್ರಿವಿಯಸ್ಲಿ ಹೇಳಿದ್ದೇನೆ ನಾನು. ಸೊ ಈ ಯು ಸೈನ್ ಥೀಟಾ ಏನಿದೆ, ಸೊ ವರ್ಟಿಕಲ್ ಕಾಂಪೊನೆಂಟ್, ಇಟ್ ಇಸ್ ವರ್ಟಿಕಲ್ ಕಾಂಪೊನೆಂಟ್ ಅಂಡ್ ಇಟ್ ಈಸ್ ಡಿಕ್ರೀಸಸ್. It is it decreases. U sin theta decreases in upward motion. In upward motion. Okay, and decreases ಆಯ್ತು. ಈಗ ನೆಕ್ಸ್ಟ್ ಏನಾಗುತ್ತೆ, ಇಟ್ ಈಸ್ increases and increases in downward motion ಅಲ್ಲಿ ಏನಾಗುತ್ತೆ, ಸೊ ಬರಬೇಕಾದ್ರೆ ವೆಲಾಸಿಟಿ ಇನ್ಕ್ರೀಸ್. ಯಾಕಂತ ನಿಮಗೆ ಗೊತ್ತಿದೆ, ಬಿಕಾಸ್ ಎಕ್ಸಲರೇಷನ್ ಇರೋದ್ರಿಂದ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಅಪ್ವರ್ಡ್ ಮೋಷನ್ ಅಪೋಸಿಟ್ ಟು ದ ಗ್ರಾವಿಟಿ ಮೂವ್ ಆಗ್ತಾ ಇರಬೇಕಾದ್ರೆ ವೆಲಾಸಿಟಿ ಡಿಕ್ರೀಸ್ ಆಗುತ್ತೆ. ಸೊ ಬರಬೇಕಾದ್ರೆ ಅಲಾಂಗ್ ದಿ ಡೈರೆಕ್ಷನ್ ಆಫ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇರೋದ್ರಿಂದ ಸೊ ವೆಲಾಸಿಟಿ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಪಾಸಿಟಿವ್ ಅದೇನಾಗುತ್ತೆ ಡೈರೆಕ್ಷನ್ ಇಲ್ಲಿ ಅಪೋಸಿಟ್ ಅಲ್ಲಿ ಆಗಿರುತ್ತೆ. ಓಕೆ, ಈ ರೀತಿ ನೆಗೆಟಿವ್ ಎಕ್ಸಲರೇಷನ್ ಹೋಗ್ಬೇಕಾದ್ರೆ ನೆಗೆಟಿವ್ ಕನ್ಸಿಡರೇಷನ್ ಆಗ್ತದೆ. ಹಾಗಾಗಿ ಡಿಕ್ರೀಸ್ ಇನ್ ಅಪ್ವರ್ಡ್ ಮೋಷನ್ ಅಂಡ್ ಇನ್ಕ್ರೀಸಸ್ ಇನ್ ಡೌನ್ವರ್ಡ್ ಮೋಷನ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ. ಓಕೆ, ಈಗ ವಾಟ್ ಅಬೌಟ್ ದಿ when it reaches to maximum height, its velocity is zero. When it reaches to maximum height ಗೆ ರೀಚ್ ಆದಾಗ ವರ್ಟಿಕಲ್ ವೆಲಾಸಿಟಿ ಜೀರೋ ಆಗುತ್ತೆ. ಡಿಕ್ರೀಸ್ ಆಗಿ ಜೀರೋ ಆಗುತ್ತೆ, ಆಮೇಲೆ ಇನ್ಕ್ರೀಸ್ ಆಗುತ್ತೆ. ಬೇಕಾದ್ರೆ ಬರೀ ಡಿಕ್ರೀಸಸ್ ಇನ್ ಅಪ್ವರ್ಡ್ ಡೈರೆಕ್ಷನ್ ಅಂಡ್ ಜೀರೋ ಅಟ್ ಮ್ಯಾಕ್ಸಿಮಮ್ ಹೈಟ್. ಸೊ ಬಟ್ ಸೊ ಏನಾಗುತ್ತೆ, ಡಿಕ್ರೀಸಸ್ ಇನ್ ಅಪ್ವರ್ಡ್ ಮೋಷನ್ ಅಂಡ್ zero at maximum height and increases in downward and then increases in downward motion. Increase ಆಗ್ತಾ ಬರುತ್ತೆ. ಇದು ಸುಮ್ಮನೆ ಒಂದು ಪಾಯಿಂಟ್ ನಿಮ್ಮ ಕಡೆ ಇರಲಿ. ದ ನೆಕ್ಸ್ಟ್ ಇದಾದ್ಮೇಲೆ ವಾಟ್ ವಿ ಹ್ಯಾವ್ ಟು ಕನ್ಸಿಡರ್ ದ ಎಕ್ಸಲರೇಷನ್ ಇನ್ ವರ್ಟಿಕಲ್ ಡೈರೆಕ್ಷನ್. ಸೊ ಅದನ್ನ ಎಕ್ಸಲರೇಷನ್ ಎ ವೈ ಅನ್ನ ಕನ್ಸಿಡರ್ ಮಾಡ್ತೀವಿ. ಎ ವೈ ಅಂದ್ರೆ ಡೌನ್ವರ್ಡ್ ಅಂದ್ರೆ ವರ್ಟಿಕಲ್ ಮೋಷನ್ ಅಲ್ಲಿ ಎ ವೈ ಎಕ್ಸಲರೇಷನ್ ಅಲಾಂಗ್ ಅಂದ್ರೆ ವರ್ಟಿಕಲ್ ಡೈರೆಕ್ಷನ್ ದಟ್ ಈಸ್ ಜಿ ಇರುತ್ತೆ. ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇರುತ್ತೆ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಮಗೆ ಸೊ ಯು ಎಕ್ಸ್ ಇಸ್ ಯು ಕಾಸ್ ಥೀಟಾ ಆಗಿರುತ್ತೆ, ಯು ವೈ ಯು ಸೈನ್ ಥೀಟಾ ಆಗಿರುತ್ತೆ. ಇವು ನಮಗೆ ಗೊತ್ತಿರಬೇಕು. ಈಗ ಟ್ರಾಜೆಕ್ಟರಿ ಆಫ್ ದಿ ಪ್ರೊಜೆಕ್ಟೈಲ್ ಮೋಷನ್ ಲೆಟ್ ಯು ಕನ್ಸಿಡರ್ ದಟ್ ಇಸ್ ಪಾಯಿಂಟ್ ಪಿ ಆಫ್ ಎಕ್ಸ್ ವೈ. ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಲೆಟ್ ಪಿ ಆಫ್ ಎಕ್ಸ್ ವೈ ಇಸ್ ದಿ ಪೊಸಿಷನ್ ಆಫ್ ಅನ್ ಆಬ್ಜೆಕ್ಟ್. ಸೊ ಇದು ಟೈಮ್ ಟಿ ಆಗಿರುತ್ತೆ. ಇಲ್ಲಿ ಟೈಮ್ ಆಫ್ಟರ್ ಟೈಮ್ ಟಿ. ಸೊ ಆಫ್ಟರ್ ಸಮ್ ಟೈಮ್ ಇಟ್ ವಿಲ್ ರೀಚ್, ಅಂದರೆ ಇಟ್ ವಿಲ್ ಟ್ರಾವೆಲ್ ದಿ ಡಿಸ್ಟೆನ್ಸ್ ಅಂಡ್ ಇಟ್ ವಿಲ್ ರೀಚ್ ದಿ ಪಾಯಿಂಟ್ ಪಿ ಅಂತ ಹೇಳಿದ್ದೀವಿ ನಾವು. ಸೊ ಲೆಟ್
P of, so let P of x comma y, let P of x comma y is the position, is the position of projectile or position of an object, position of an object, position of an object after, after time t, after time t ಅದು ಪೊಸಿಷನ್ ಆಗಿದೆ. ಸೊ ಆ ಪೊಸಿಷನ್ ಅನ್ನು ನಾವು ಕನ್ಸಿಡರೇಷನ್ ತಗೋಬೇಕು. ಓಕೆ, ಸೊ ಈ ಒಂದು ಟೈಮ್ ಆದಾಗ ನಮಗೆ ಈ ಟೈಮ್ ಆಗಿದೆ, ಈ ಟೈಮ್ ಆದಾಗ ಸೊ ಏನಾಗಿರುತ್ತೆ ಅಂತಂದ್ರೆ ಎಷ್ಟು ಆರಿಜೆಂಟಲ್ ಡಿಸ್ಟೆನ್ಸ್ ಕವರ್ ಆಗಿದೆ ಮತ್ತು ಎಷ್ಟು ವರ್ಟಿಕಲ್ ಡಿಸ್ಟೆನ್ಸ್ ಇದೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್, ಇಲ್ಲಿ y ಇದೆ ಅಂಡ್ ಇಲ್ಲಿ x ಇದೆ. ಸೊ ಆದಾಗ ನಾವು ಡಿಸ್ಟೆನ್ಸ್, ಆರಿಜೆಂಟಲ್ ಡಿಸ್ಟೆನ್ಸ್ ಮತ್ತು ವರ್ಟಿಕಲ್ ಡಿಸ್ಟೆನ್ಸ್ ಅನ್ನ ಕನ್ಸಿಡರ್ ಮಾಡಿ. ಲೆಟ್ P of x position of the particle, so position of an object after time t, then it's horizontal and vertical distances ಯಾವ ರೀತಿ ಇರುತ್ತೆ? ಸೊ ಫಸ್ಟ್ ಆರಿಜೆಂಟಲ್ಲಿ ಅಥವಾ ವರ್ಟಿಕಲಿ ನೋಡೋಣ. ವರ್ಟಿಕಲ್, ಅಲಾಂಗ್ ವರ್ಟಿಕಲ್, ಸೊ ಅಲಾಂಗ್ ವರ್ಟಿಕಲ್ y ಈಸ್ ಈಕ್ವಲ್ಸ್ ಟು ಕೈನಮೆಟಿಕ್ ಇಕ್ವೇಶನ್ ಯೂಸ್ ಮಾಡಿ. ಆಫ್ಟರ್ ಟೈಮ್ ಟಿ ಅಂದ್ರೆ ಇನಿಷಿಯಲ್ ವೆಲಾಸಿಟಿ ಏನಾಗೈತಿ, ಸೊ ಯು ಸೈನ್ ಥೀಟಾ ಐತೆ, ಆದ್ರೆ ಯು ಎಕ್ಸ್ ಐತಿ. ಅಲಾಂಗ್ ವರ್ಟಿಕಲ್ ಮೋಷನ್, ನಾವು ವರ್ಟಿಕಲ್ ಮೋಷನ್ ನ ಕನ್ಸಿಡರ್ ಮಾಡ್ತೀನಿ ಫಸ್ಟ್. ವರ್ಟಿಕಲ್, ಫಾರ್ ವರ್ಟಿಕಲ್ ಮೋಷನ್, so y is equals to ux into t plus half into, so acceleration ay into t square. ಈಗ ನನಗೆ ಗೊತ್ತಿದೆ ಎ ವೈ ಅಂತಂದ್ರೆ ಮೈನಸ್ ಜಿ ಇದೆ, ಎ ವೈ ಇಸ್ ಮೈನಸ್ ಜಿ. ಯು ಎಕ್ಸ್ ಅಂದ್ರೆ ಸೊ ಯು ಎಕ್ಸ್ ಅಲ್ಲ, ದಟ್ ಈಸ್ ಸಾರಿ ಯು ವೈ ಅಂದ್ರೆ ವರ್ಟಿಕಲ್ ಎಲ್ಲ ಯು ವೈ ಆಗಿರುತ್ತೆ. ಯು ವೈ ಯು ಸೈನ್ ಥೀಟಾ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಷ್ಟೇ. ಸೊ ಯಾರ್ ವಿ ಆರ್ ಗೋಯಿಂಗ್ ಟು ಬಿ ಸಬ್ಸ್ಟಿಟ್ಯೂಟಿಂಗ್ ದಟ್ ಒನ್. ಸೊ ನೋಡಿ, ಸಿಂಪಲ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಸೊ ದಟ್ ಈಸ್ y is equals to so y is equal to uy is u sin theta into t plus that is half into ay is minus g and that is t square. So you call this as to be 1. ಇದನ್ನು 1 ಅಂತ ಕನ್ಸಿಡರ್. ಈಗ ನೆಕ್ಸ್ಟ್ ವಿ ಹ್ಯಾವ್ ಕನ್ಸಿಡರ್ ಫಾರ್ ಆರಿಜೆಂಟಲ್ ಮೋಷನ್. ಫಾರ್ ಆರಿಜೆಂಟಲ್ ಮೋಷನ್ ವಾಟ್ ಇಟ್. ನೋಡಿ, ಈಗ ಆರಿಜೆಂಟಲ್ ಮೋಷನ್ ಏನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಆರಿಜೆಂಟಲ್ ಮೋಷನ್ ಅಂದ್ರೆ ಹೀಗೆ, ಸೊ ಎಕ್ಸ್ ಕನ್ಸಿಡರ್ ಮಾಡಬೇಕು. ದಟ್ ಈಸ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಯು ಎಕ್ಸ್ ಇಂಟು ಟಿ ಪ್ಲಸ್ ಹಾಫ್ ಇಂಟು ಎ ಎಕ್ಸ್ ಟಿ ಸ್ಕ್ವೇರ್. ಇಲ್ಲಿ ಎ ವೈ ಟಿ ಸ್ಕ್ವೇರ್, ಇಲ್ಲಿ ಎಕ್ಸ್ ಟಿ ಸ್ಕ್ವೇರ್. ಯಾಕಂದ್ರೆ ಆರಿಜೆಂಟಲ್ ಎಕ್ಸಲರೇಷನ್ ನಿಮಗೆ ಗೊತ್ತಿದೆ, ಅದು 0 ಇಂಟು ಎವ್ರಿಥಿಂಗ್ ವಿಲ್ ಬಿ 0. ಇದೇನಾಗಿರುತ್ತೆ, 0 ಆಗಿಬಿಡುತ್ತೆ. ಓನ್ಲಿ ಯು ಎಕ್ಸ್ ಇಂಟು ಟಿ ಆಗುತ್ತೆ. ಯು ಎಕ್ಸ್ ನಮಗೆ ಇಲ್ಲಿದೆ ಯು ಕಾಸ್ ಥೀಟಾ, ದಟ್ ಈಸ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಯು ಕಾಸ್ ಥೀಟಾ. ಇದನ್ನು ಬೇಕಾದ್ರೆ ಬ್ರಾಕೆಟ್ ಅಲ್ಲಿ ಕನ್ಸಿಡರ್. ಓಕೆ, the one equation 1. Okay, so u cos theta ux into t. ನಾನು t ಅನ್ನು ಬರ್ಕೊಳ್ತೀನಿ. So that is t is equals to x divided by u cos theta. You call this as to be 2. ಈ 2 ಅನ್ನು 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. Just you have to substitute that is equation 2 in 1. Substitute equation 2 in 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರುತ್ತೆ, ದಟ್ ಈಸ್ ವಿ ಹ್ಯಾವ್ ಟು ಕನ್ಸಿಡರ್. ಏನು ಬರುತ್ತೆ ಇದನ್ನ ತಗೊಂಡೋಗಿ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದಷ್ಟೇ. y ಈಸ್ ಈಕ್ವಲ್ಸ್ ಟು, ಸೊ ಯು ಸೈನ್ ಥೀಟಾ ಇಂಟು ಟಿ. ಟಿ ಅಂದ್ರೆ ದಟ್ ಈಸ್ ಎಕ್ಸ್
divided by, so u cos theta, u cos theta ಆಗುತ್ತೆ. ಕಾಣಿಸ್ತಾ ಇದೆ ತಾನೆ? u cos theta. The next u cos theta plus that is minus g divided by, so 2 t ಅಂತಂದ್ರೆ ಏನಿದೆ, x divided by u cos theta ಇದೆ. So therefore x ಸ್ಕ್ವಯರ್ ಇರೋದ್ರೆ ಸ್ಕ್ವಯರ್ u ಸ್ಕ್ವಯರ್ cos ಸ್ಕ್ವಯರ್ theta, ಆಗಿರುತ್ತೆ. ಸೊ ಈಗ ಈ ಒಂದು ಇಕ್ವೇಶನ್ ಅನ್ನು ನಾವು ಕನ್ಸಿಡರೇಷನ್ ತಗೊಂಡಿದ್ವಿ. ಓಕೆ, ಸೊ ಇಲ್ಲಿ ಯು ಕ್ಯಾನ್ಸಲ್ ಆಗುತ್ತೆ, ಯು ಕ್ಯಾನ್ಸಲ್ ಆಗುತ್ತೆ. ಸೊ y is equals to sin theta divided by cos theta ಅಂದ್ರೆ tan theta into x, plus that is minus g divided by 2u square cos square theta, into x square. This is we are consider trajectory of the projectile ಅಂತ ಹೇಳ್ತೀವಿ. ಇದನ್ನ trajectory of the, ಇದು equation of, so trajectory of the projectile, because this equation is in the form of, this equation is in the form of equation of parabola, that is y is equals to ax plus bx square. So you call this as to be 3 ಅಂತ ಅನ್ಕೊಳ್ಳಿ, and this one is 4. Compare this 4, 3 and 4 ಅಂದ್ರೆ ಇದು ಯಾವ ಫಾರ್ಮ್ ಅಲ್ಲಿ ಇದೆ ಅಂತಂದ್ರೆ, ಸೊ ನೋಡ್ರಿ, y is equals to, you compare this equation 3 and 4, y is equal to y, so and a is equals to tan theta, x equals to x plus, and b is equals to minus g divided by 2u square cos square theta ಆಗುತ್ತೆ, x square ಅಂದ್ರೆ by comparing 3 and 4, so you got it, that is y equals to y, a is equals to tan theta, so and b is equal to, so minus g divided by 2u square cos square theta. So a b ವ್ಯಾಲ್ಯೂ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಆಯ್ತು. ಓಕೆ, ಹಾಗಾಗಿ hence the equation 3, so according to equation 3, so trajectory of the projectile is parabola. Hence, so according to equation 3, that is, hence from 3 it's clear that, hence from 3 it is clear that, so trajectory of projectile is parabola, ಅಂದ್ರೆ trajectory of the projectile ಏನಾಯ್ತು, ಪ್ಯಾರಾಬೋಲಾ ಆಯ್ತು. ಸೊ ದಟ್ ಈಸ್ ವಿ ಆರ್ ಕನ್ಸಿಡರ್ ಎಸ್ ಎ ಪ್ಯಾರಾಬೋಲಾ. ಓಕೆ, ಇದನ್ನ ನಾವು 5 marks ಡಿರೈವೇಶನ್ಗೆ ಕನ್ಸಿಡರ್ ಮಾಡ್ತೀವಿ. ಸಿಂಪಲ್ ಎಕ್ಸ್ಪ್ಲನೇಷನ್ ಅಂಡ್ ಇಟ್ ಈಸ್ ಎ ಡಿರೈವೇಶನ್ ವಿಲ್ ಆಸ್ ಫಾರ್ 5 marks. 5 marksಗೆ ಡಿರೈವೇಶನ್ ಡಿಪಾರ್ಟ್ಮೆಂಟ್, ಪಿ ಯು ಬೋರ್ಡ್ ಡಿಪಾರ್ಟ್ಮೆಂಟ್ ಬೋರ್ಡ್ ಎಕ್ಸಾಮ್ಗೆ. ಸೊ ಬೋರ್ಡ್ ಎಕ್ಸಾಮ್ಗೆ ಈ 5 marksಗೆ ಕೇಳ್ತಕ್ಕಂಥದ್ದು, ಡಿಪಾರ್ಟ್ಮೆಂಟಲ್ ಎಕ್ಸಾಮ್ನ ಬೋರ್ಡ್ ಎಕ್ಸಾಮ್, ದಿಸ್ ಇಸ್ ವಿ ಆರ್ ಕನ್ಸಿಡರ್ ಎಸ್ ಎ ಬೋರ್ಡ್ ಎಕ್ಸಾಮ್. ಬೋರ್ಡ್ ಎಕ್ಸಾಮ್ಗೆ 5 marksಗೆ ಕೇಳ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ ಏನ್ ಕೇಳ್ತಾರೆ, ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಟ್ರಾಜೆಕ್ಟರಿ ಆಫ್ ದಿ ಪ್ರೊಜೆಕ್ಟೈಲ್ ಅಂತ ಕೇಳ್ತಾರೆ. ಓಕೆ, ಸೊ ಇದನ್ನ ಬರ್ಕೊಳ್ಳಿ. ಸೊ ದ ನೆಕ್ಸ್ಟ್ we will discuss in next video about height of the projectile, range of the projectile, and time of flight, time of ascent, time of descent ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಅವಾಗ ಕೂಡ ಇದೇ ಡಯಾಗ್ರಾಮ್ ಇರುತ್ತೆ, ಯಾವುದೇ ಚೇಂಜಸ್ ಇರುವುದಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್.